ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಹಲಸಿನ ಹಣ್ಣಲ್ಲಿ ಒಂದು ಸ್ಟಫ್ ಮಾಡೋದು ತೋರಿಸ್ಕೊಡ್ತೀನಿ. ಇದು ಕೇರಳ ಸ್ಟೈಲ್ದು ಡಿಶ್. ಇದು ಭಾಳ ಚೆನ್ನಾಗಿರುತ್ತೆ. ಹೊಸದಾಗಿ ಮಾಡಿ ತಿನ್ನೋಣ, ರುಚಿಯಾಗಿ ತಿನ್ನೋಣ ಅಲ್ವಾ? ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಲೈಕ್ ಕೊಡಿ, ಜೊತೆಗೆ ಶೇರ್ ಕೂಡ ಮಾಡಿ. ನೋಡಿ, ಹಲಸಿನ ಹಣ್ಣು ರೆಡಿ ಇದೆ. ಈ ಹಲಸಿನ ಹಣ್ಣನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಹಲಸಿನ ಹಣ್ಣು ಹಿಂಗೆ ತೊಗೊಂಬಿಟ್ಟು ಆ ಮುಂದುಗಡೆ ಇದೆ ನೋಡಿ, ಅದನ್ನು ಮಾತ್ರ ಕಟ್ ಮಾಡಬೇಕು. ಹಿಂದುಗಡೆಯಿಂದ ಪ್ರೆಸ್ ಮಾಡಿದ್ರೆ ಆ ಬೀಜ ಹೊರಗೆ ಬರುತ್ತೆ. ಇದು ಹಾಗೇ ಇರಲಿ. ಈ ಥರ ಹಿಂಗೆ ಹಲಸಿನ ಹಣ್ಣು ಬೀಜ ತೆಗೆದಾಗ ಆ ಜಾಗದಲ್ಲಿ ಹೋಲ್ ಇರುತ್ತೆ ನೋಡಿ, ಅದಕ್ಕೆ ಸ್ಟಫ್ ಮಾಡೋದು ಹೆಂಗೆ ನೋಡೋಣ. ಈಗ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಜಾಗ್ರಿ ಪೌಡ್ರ್ ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿ, ಇದು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು. ಅದನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನು ತುಪ್ಪ, ಘೀ ಅದು ಹಾಕ್ಬಿಟ್ಟು ಜಸ್ಟ್ ಬಿಸಿ ಮಾಡ್ಕೊಳ್ಳಿ, ಮೆಲ್ಟ್ ಆಗಲಿಕ್ಕೆ ಅಷ್ಟೇ. ನೋಡಿ, ಹಿಂಗೆ ಮೆಲ್ಟಾಗಿ ಬರುವಾಗ ಅದೊಂಥರ ಪೌಡ್ರು ಪುಡಿನೂ ಅಲ್ಲ, ಒದ್ದೆನೋ ಅಲ್ಲ, ಆ ಥರ ಇರುತ್ತೆ ನೋಡಿ. ಹೀಗೆ ಈಗೇನು ಮಾಡಬೇಕು ಅಂದರೆ, ಹಲಸಿನ ಒಳಗಡೆಗೆ ಆ ಸ್ಪೂನಲ್ಲಿ ಅದನ್ನು ಫಿಲ್ ಮಾಡಬೇಕು. ಆಯಿತಾ? ಹಲಸಿನ ಹಣ್ಣೇ ಸ್ವೀಟು, ಅದ್ರ ಜೊತೆಗೆ ಈ ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಒಂದು ಸಲ ಟ್ರೈ ಮಾಡಿ ನೀವು. ನೋಡಿ, ಇದೆಲ್ಲ ಫೀಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಯಿತಾ? ಈಗೇನು ಮಾಡಬೇಕು ಅಂದರೆ, ಅಕ್ಕಿ ಹಿಟ್ಟಾದರೂ ಆಗ್ಬೋದು ಅಥವಾ ಗೋಧಿ ಹಿಟ್ಟಾದರೂ ಆಗ್ಬೋದು. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಯಿತಾ? ವೀಟ್ ಪೌಡ್ರದು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ರುಚಿಗೆ ಒಂದು ಚೂರು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಕೊಳ್ಳಿ. ಒಂದು 4 ಡ್ರಾಪು ಆಯಿಲ್ ಹಾಕ್ಕೊಳ್ಳಿ. ನೀವು ಮನೆಯಲ್ಲಿ ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆನ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚಪಾತಿ ಹಿಟ್ಟು ಥರ ಕಲಸಿ ಅದನ್ನು ಹಿಂಗೆ ಕೈಯಲ್ಲಿ ತಟ್ಟಿಬಿಟ್ಟು, ಪೂರಿ ಅಗಲಕ್ಕೆ ತಟ್ಟಿಬಿಟ್ಟು ಇದನ್ನು ಹಲಸಿನ ಇಟ್ಬಿಟ್ಟು ಅದನ್ನ ಫುಲ್ ಈ ಥರ ಪ್ಯಾಕ್ ಮಾಡ್ಕೊಳ್ಬೇಕು. ಆಯಿತಾ? ಹಿಂಗೆ ಪ್ಯಾಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಕೆಳಗಡೆ ನೀರಿಡಬೇಕು. ಆ ನೀರು ಚೆನ್ನಾಗಿ ಕುದಿಯುತ್ತೆ ನೋಡಿ, ಆ ಟೈಮಲ್ಲಿ ತೂತು ಪಾತ್ರೆ ಇಟ್ಬಿಟ್ಟು ಇದನ್ನು ಅದಕ್ಕೆ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ಅಷ್ಟೇ ಬೇಯಿಸ್ತೀರಿ. ಅದನ್ನು ಹೆಂಗಿರುತ್ತೆ ಅಂತ ಹೇಳಿದರೆ ನೋಡಿ, ಇಷ್ಟೇ ನಾನು ಮಾಡಿರೋದು. ಒಂದು 6-7 ಪೀಸ್ ಆಗಿದೆ ಅಷ್ಟೇ. ಇದನ್ನ ಮುಚ್ಚಿಟ್ಬಿಟ್ಟು ಆವಿಲೇ ಅದು ಒಂದು 5 ನಿಮಿಷದಲ್ಲಿ ಬೇಯುತ್ತೆ. ಯಾಕಂದರೆ ತೆಳು ಇರುತ್ತೆ ನೋಡಿ ಮೇಲೆದು, ನಾವು ಅಪ್ಲೈ ಮಾಡಿರೋದು ಗೋಧಿ ಹಿಟ್ಟದು. ಅದಾದಮೇಲೆ ಸರ್ವ್ ಮಾಡ್ಕೊಳ್ಳಿ. ತಣ್ಣಗಾದಮೇಲೆ ತಿನ್ನಬೇಕು. ಆಯಿತಾ? ಅದನ್ನು ಇಟ್ಕೊಂಡು ಹಾಗೇ ತಿನ್ನಬೇಕು, ಓಪನ್ ಮಾಡೋದು ಹಾಗೆಲ್ಲ ಮಾಡಬಾರ್ದು. ಹಾಗೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.